ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಬರ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಪರಿಹಾರ ಬೇಕು ಸರಳ ರೀತಿಯಲ್ಲಿ ಅಂತಂದರೆ ಪ್ರೀತಿಯಿಂದ, ಭಕ್ತಿಯಿಂದ ನೀವು ಅಕ್ಷಯ ವೃಕ್ಷವನ್ನು ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ಲೊಂದು ಕಡೆ ಗುರು ಬದಲಾವಣೆ ಆಗೋದ್ರಿಂದ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾಗಿರುವಂಥ ಫಲಾನುಫಲಗಳಿರುತ್ತೆ, ಶುಭ ಇದೆಯಾ, ಅಶುಭ ಇದೆಯಾ, ಇನ್ನು ಇವರು ಯಾವ ಒಂದು ಮಂತ್ರದ ಪಠನೆ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಓಂ ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಾಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ರೋಹಿಣೀಶಾಯ ವಿದ್ಮಹೇ ಪೀತವರ್ಣಾಯ ಧೀಮಹಿ ತನ್ನೋ ಬುಧಃ ಪ್ರಚೋದಯಾತ್. ಪ್ರೀತಿಯ ಬಂಧುಗಳೇ, ಇದು ಬುಧನಿಗೆ ಸಂಬಂಧಪಟ್ಟ ಮಂತ್ರ. ಈ ಸ್ತೋತ್ರವನ್ನು ಕೂಡ ನೀವು ಪ್ರತಿನಿತ್ಯ ಕೂಡ ಪಠಿಸ್ತಾ ಬರಬಹುದು. ಇನ್ನು ಈ ವರ್ಷದ ಫಲ ಅಂದರೆ ಗುರು ಬದಲಾದರೆ ಒಂದು ವರ್ಷದ ಕಾಲ ನಿಮಗೆ ಪ್ರತಿಫಲ ಇರುತ್ತೆ. ಅದು ಪ್ಲಸ್ ಆಗಿರಬಹುದು, ಮೈನಸ್ ಆಗಿರಬಹುದು. ಒಟ್ಟಾರೆ ನಾವು ಮೈನಸ್ಸನ್ನು ಪ್ಲಸ್ ಮಾಡ್ಕೊಳ್ತಕ್ಕಂತಹದ್ದು ಕೂಡ ಬುಧನಿಗೆ ಗೊತ್ತಿರುತ್ತೆ, ಬುದ್ಧಿವಂತರ ಈ ರಾಶಿ. ಆದ್ದರಿಂದ ನಿಮಗೆ ಈ ಒಂದು ಮಿಥುನ ರಾಶಿಯವರೆಗೆ ಸಪ್ತಮಾಧಿಪತಿ, ದಶಮಾಧಿಪತಿ ವ್ಯಯಕ್ಕೆ ಬರುತ್ತಾನೆ. ಯಾವಾಗ ನಿಮಗೆ ಸಪ್ತಮಾಧಿಪತಿ ಅಂತ ಹೇಳುತ್ತೋ ಇಲ್ಲಿ ಏನನ್ನ ಜಾತಕದಲ್ಲಿ ಕನ್ಸಿಡರ್ ಮಾಡಿ ತೋರಿಸುವಂಥದ್ದು ಅಂತಂದರೆ, ಸಪ್ತಮ ಭಾವ ನಿಮ್ಮ ಭಾವಕುಂಡಲಿಯಲ್ಲಿ ಪತ್ನಿಯದ್ದು ತೋರಿಸುತ್ತೆ, ಸಂಗಾತಿಯದ್ದು ತೋರಿಸುತ್ತೆ. ಇನ್ನು ದಶಮ ಭಾವ ನೀವು ಮಾಡ್ತಕ್ಕಂಥ ವೃತ್ತಿಯನ್ನು ತೋರಿಸುತ್ತೆ, ಕೆಲಸವನ್ನು ತೋರಿಸುತ್ತೆ. ಇವೆರಡೂ ವ್ಯಯಕ್ಕೆ ಬರ್ತಾ ಇರ್ತಕ್ಕಂಥ ಗುರು ಏನು ಕೊಡಬಲ್ಲ ನಿಮಗೆ? ಮಿಶ್ರ ಫಲವನ್ನು ಕೊಡ್ತಾನೆ. ಅದರಲ್ಲೂ ಕೂಡ ನಿಮ್ಮ ಜನ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಜನ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಅದು ಬಹಳ ಪ್ರಮುಖವಾಗಿರುವಂಥದ್ದು. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡೋದಾದರೆ ಅಟ್ ಪ್ರೆಸೆಂಟ್ ದಶಾಭುಕ್ತಿ ಏನು ನಡೀತಾ ಇದೆ ಅದನ್ನು ಕೂಡ ಗಮನಿಸಿಕೊಳ್ತಾ ಈ ವ್ಯಯಾಧಿಪತಿ ಒರಿಜಿನಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾರೋ ನಾಮ ನಕ್ಷತ್ರದ ಮೇಲೆ ಪರ್ಸೆಂಟೇಜ್ ನಡೆಯುವಂಥದ್ದು 100ಕ್ಕೆ 100 ನಡೆಯಲೇಬೇಕು. ಗುರು ಬಂದಿದ್ದಾನೆ ಅಂತಂದರೆ ಬ್ಯಾಂಕ್ ಮ್ಯಾನೇಜರ್ ಚೇಂಜ್ ಆದರೆ ಅವನು ಹೇಗೆ ಕೆಲಸ ಮಾಡ್ತಾನೆ ಹಾಗಾಗಲ್ವಾ? ಹಾಗೆಯೇ ನಿಮ್ಮ ತಂದೆ ಯಾವ ರೀತಿ ಇರ್ತಾರೆ, ಯಾವ ಗುಣಗಳಿಂದ ಕೂಡಿರ್ತಾರೆ, ಹಾಗೆಯೇ ಯಾವಾಗಲೂ ಅಷ್ಟೇ ನಾವು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಕೆಲವು ಕೆಲಸಗಳಲ್ಲಿ ದಿಗ್ವಿಜಯವನ್ನು ಪಡೆದುಕೊಳ್ಳೋದಕ್ಕೆ ನಿಮಗೆ ವಿಷ್ಣು ಸಹಾಯಕನಾಗ್ತಾನೆ. ಈ ರಾಶಿಯವರಿಗೆ ಬುಧನ ಅಧಿದೇವತೆ ಆದ್ದರಿಂದ ವ್ಯಯಸ್ಥಾನಕ್ಕೆ ಬಂದಿರುತ್ತಾನೆ. ಇನ್ನು 2 ವರ್ಷಗಳ ಕಾಲ ಈ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಆದರೂ ಕೂಡ ಭಯ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಬುಧ ಕೂಡ ಅದ್ಭುತವಾಗಿರ್ತಕ್ಕಂತಹ ಜಗಚ್ಚಕ್ಷುನೇ, ಅವನು ಕೂಡ ಗುರುವಾದ್ದರಿಂದ ನೀವೇನು ಮಾಡ್ಕೊಳ್ತೀರ ಅಂತಂದರೆ ಮಾಡಬೇಕಾಗಿರೋ ಕೆಲಸಗಳಲ್ಲಿ ಹಿನ್ನಡೆಯಾಗದಂತೆ ನೋಡ್ಕೊಳ್ಳಲಿಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಬೇಕಾಗತ್ತೆ. ನೀವು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಅಂತಂದರೆ ಈಗೆಲ್ಲೋ ನೀವು 6 ಗಂಟೆಗೆ ಎದ್ದೇಳ್ತಾ ಇದ್ದೀರಿ, ಮಸ್ಟ್ ಆ್ಯಂಡ್ ಶುಡ್ 5 ಗಂಟೆಗೆ ಎದ್ದೇಳಲೇಬೇಕು. ನೀವು 5 ತಾಸು ಕೆಲಸ ಮಾಡ್ತಾಯಿದ್ರಿ, 6 ತಾಸು ಕೆಲಸ ಮಾಡಬೇಕು. ಮಕ್ಕಳಾಗಿದ್ದು, ಸ್ಟೂಡೆಂಟ್ ಆಗಿದ್ದರೂ ಕೂಡ ಒಂದು ಅರ್ಧ ತಾಸು ಹೆಚ್ಚಿಗೆ ಓದ್ತಕ್ಕಂಥದ್ದು ಸಮ ಆಗ್ತಕ್ಕಂಥದ್ದಕ್ಕೆ. ಆದರೆ ವ್ಯಯಸ್ಥಾನಕ್ಕೆ ಬಂದಾಗ ನೀವು ವ್ಯಥೆ ಪಡಬೇಕಾಗಿಲ್ಲ, ಬಾಧೆ ಪಡಬೇಕಾಗಿಲ್ಲ. ಯಾರೋ ಏನೋ ಹೇಳಿಬಿಟ್ಟಿದ್ದಾರೆ, ನಿಮಗೆ ಹಣ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ, ವ್ಯಯ ಆಗುತ್ತೆ, ಏನೂ ಮಾಡಬೇಡಿ ಅಂತ ಊಟ ಮಾಡೋದೇ ಬೇಡವಾ? ಅವನ ಕನಸು ಕಟ್ಕೊಳ್ಳೋದೇ ಬೇಡವಾ? ಎಲ್ಲವೂ ಕೂಡ ಇರುತ್ತೆ. ಅದೇ ಮಿಶ್ರ ಫಲ. ಒಂದು ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ತಾ ಸಪ್ತಮಾಧಿಪತಿ ನಿಮ್ಮ ಜಾತಕ ರೀತಿಯ, ದಶಮಾಧಿಪತಿ ವ್ಯಯಸ್ಥಾನಕ್ಕೆ ಬಂದಾಗ ಭಯವನ್ನು ಪಡದೆ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅತ್ಯಂತ ಶುಭ ಫಲವನ್ನು ನಾವು ಕಾಣಲೇಬೇಕು ಈ ವರ್ಷ. ಅಂತಂದರೆ ನೀವು ಎಲ್ಲಾದರೂ ವಿಷ್ಣುವಿನ ದೇವಸ್ಥಾನದಲ್ಲಿ, ಯಾಕೆ ನಿಮ್ಮ ಕೆಲಸದ ಸಕ್ಸಸ್ ಆಗಲೇಬೇಕು. ನೀವು ಯಾವ ವೃತ್ತಿ ಮಾಡ್ತಾ ಇದ್ದೀರೋ, ಯಾವ ಕೆಲಸ ಮಾಡ್ತಾ ಇದ್ದೀರೋ ಅದರಲ್ಲಿ ಸಕ್ಸಸ್ಸನ್ನು ಕಾಣಲೇಬೇಕು ಅನ್ನೋರಿಗೆ ವಿಷ್ಣುವಿನ ದೇವಸ್ಥಾನ ಪ್ರಾಂಗಣದಲ್ಲಿ 10 ತುಳಸಿ ಗಿಡಗಳನ್ನು ನೆಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಎಷ್ಟು ದೇವಸ್ಥಾನದಲ್ಲಿ? 7 ದೇವಸ್ಥಾನಗಳಲ್ಲಿ ಎಲ್ಲಿಯಾದರೂ ಕೂಡ ಶ್ರೀನಿವಾಸ ದೇವಸ್ಥಾನ ಆಯ್ಕೆ ಮಾಡ್ಕೊಳ್ಳೋದು. ಇವತ್ತು ಒಂದಾಯಿತು, ಈ ವಾರ ಒಂದು ದೇವಸ್ಥಾನ 10 ತುಳಸಿ ಗಿಡ ಕೊಟ್ಟಿವಿ. ಇನ್ನೊಂದು ದೇವಸ್ಥಾನಕ್ಕೆ ಶಕ್ತಿಯಾನುಸಾರ 10 ತುಳಸಿ ಗಿಡ ಕೊಡ್ತಕ್ಕಂಥದ್ದು. ಈ ಒಂದು ಸರದಿ ಮುಗಿದರ ಒಳಗಡೆ ನಿಮ್ಮ ಕನಸು ಕೂಡ ನನಸಾಗ್ತಕ್ಕಂಥದ್ದು. ಹೆಚ್ಚಿಗೆ ಹೋಗಬೇಕು. ಯಾರಿಗೋ ಒಬ್ಬನಿಗೆ ಮೆಮೊರಿ ಪವರ್ ಜಾಸ್ತಿ ಇದೆ, ಅವನು ಸ್ಕೂಲ್ ಪಾಠ ಮಾಡೋದ್ರಿಂದ ಹಾಗೆ ಅವನು ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಅವನಿಗೇನು ಮನೇಲಿ ಓದೋದು ಬೇಡ, ನಮಗೆ ಆ ಶಕ್ತಿ ಇಲ್ಲ, ಮನೇಲಿ ಓದ್ಕೊಂಡ್ರೆ ಆಯಿತು.
ಗುರುಬಲವನ್ನು ಹೀಗೆ ಪಡ್ಕೊಳ್ಬೇಕು ನೀವು. ಈ ಸೇವೆ ಮಾಡೋದ್ರಿಂದ ಪಡೆದುಕೊಳ್ಳುತ್ತೀರಿ. ಹಾಗೆಯೇ ನಾನು ಹಿಡಿದಿರ್ತಕ್ಕಂಥ ಈ ಕುಬೇರ ಮಾಲೆ ಅಂತ ಏನಿದೆಯೋ ಈ ಮಾಲೆ ನೀವು ತರಿಸಿಕೊಂಡು ಪ್ರತಿನಿತ್ಯ ನೀವು ಬುಧನ ಮಂತ್ರವನ್ನು ಅಥವಾ ಬುಧನ ಅಷ್ಟೋತ್ತರವನ್ನು, ಕುಬೇರನ ಅಷ್ಟೋತ್ತರವನ್ನು ಮರೆಯದೇ ನೀವು ಹೇಳಿಕೊಳ್ಳುತ್ತೀರಿ. ಮಿಶ್ರ ಫಲಗಳು ಈ ವರ್ಷ ನಿಮಗೆ ಇರೋದರಿಂದ, ಅದರಲ್ಲೂ ಕೂಡ ಭಾಗ್ಯದಲ್ಲಿ ನಿಮಗೆ ಶನಿ ಇರ್ತಾನೆ, ಭಯ ಪಡಬೇಕಾಗಿಲ್ಲ. ಈ ರಾಶಿಯವರಿಗೆ ಶನಿ ಮಿತ್ರನಾಗ್ತಾನೆ, ಶನಿ ನಿಮ್ಮ ಕಡೆ ಇರ್ತಾನೆ. ಶನಿಯ ದೇಗುಲಕ್ಕೆ ಹೋಗಿ ಬರ್ತಕ್ಕಂಥದ್ದು ಶನಿಯ ಅಷ್ಟೋತ್ತರವನ್ನು ಹೇಳಿಕೊಳ್ತೀರಿ, ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ತೀರಿ, ಬುಧನ ಅಷ್ಟೋತ್ತರ ಹೇಳ್ಕೊಳ್ತೀರಿ. ತದನಂತರ ಕುಬೇರನ ಮಾಲೆ ನೀವು ಧರಿಸಿರ್ತೀರಿ. ಇದೇ ಮಾಲೆನ ಹಿಡಿದು ಕುಬೇರನ ಅಷ್ಟೋತ್ತರ ಪಡಿಸ್ತೀರಿ. ಯಾರೋ ಹೇಳಿದ್ರಲ್ಲ, ನೋವು, ಕಂಟಕ, ವ್ಯಯ, ನಷ್ಟ ಅಂತ ತೋರಿಸಿ ನೋಡೋಣ. ಇದನ್ನು ಮಾಡ್ಕೊಳ್ತೀರಿ ಪರಿಹಾರ. ನಷ್ಟದ ಭೀತಿಯಿಂದ ಹೊರಗೆ ಬರ್ತೀರಿ, ಸುಫಲವನ್ನು ತಾವು ಕಾಣ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಮಿಥುನ ರಾಶಿಯವ್ರಿಗೆ ಈಗ ಆಲ್ರೆಡಿ ಈಗಲೇ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಗುರು ಬದಲಾವಣೆ ಆಗೋಕ್ಕೆ ಇನ್ನೂ ಒಂದು ತಿಂಗಳಿದ್ರೆ, ಯಾಕಂದರೆ ವ್ಯಯ ಆಗುತ್ತೆ, ಹಣ ಖರ್ಚಾಗುತ್ತೆ, ಗೊತ್ತಿಲ್ಲದೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ. ಈಗ ನಿಮ್ಮ ಒಂದು ವಿಡಿಯೋ ನೋಡಿದ ಮೇಲೆ ಒಂದು ರೀತಿಯಾಗಿರುವಂಥ ಸಮಾಧಾನ ನಮ್ಮ ವೀಕ್ಷಕರಿಗಾಗಿರುತ್ತೆ. ಬಹಳ ಧನ್ಯವಾದಗಳು, ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಯಾವ ರೀತಿ ಪರಿಹಾರ ನೀವು ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕುಬೇರ ಮಾಲೆಯನ್ನು ನೀವು ಪಡೆದುಕೊಳ್ಬೇಕು ಅಂತಂದರೆ ಕುಬೇರ ಸಭೆ ಕಾರ್ಯಕ್ರಮ ಮಾರ್ಚ್ 31ನೇ ತಾರೀಕು ನಡೀತಾ ಇದೆ. ಇದರಲ್ಲಿ ನೀವು ಪಾಲ್ಗೊಳ್ಬೋದು. ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬಹುದು. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ನೀವು ಅಂದ್ಕೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಶ್ರೇಯಸ್ಸು ನಿಮ್ಮದಾಗಬೇಕು ಅಂತಂದರೆ ಮಾರ್ಚ್ 31ನೇ ತಾರೀಕು ನಡೀತಾ ಇರುವಂಥ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ. ಕಾರ್ಯಕ್ರಮ ನೋಡ್ತಾ ಇರುವಂಥ ಹೊಸ ವೀಕ್ಷಕರು ಆ ನಂಬರ್ಸ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.